ಇನ್ನು ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕಳೆದ 20 ಗಂಟೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಶಬರಿಮಲೆಗೆ ಭೇಟಿಯನ್ನು ಕೊಟ್ಟಿರೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬರ್ತಿದ್ದಾರೆ. ಅವರ ನಿಯಂತ್ರಣವೇ ಆಡಳಿತ ಮಂಡಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಪಾರ್ಕಿಂಗ್ನಲ್ಲಿಯೇ ಗಂಟೆಗಟ್ಟಲೆ ಕಾಯಬೇಕಾಗಿರುವ ಪರಿಸ್ಥಿತಿ ಅಲ್ಲಿ ವಿಸಿಟ್ ಮಾಡಿರುವ ಭಕ್ತರದ್ದು. ಪಂಪಾ ಬಳಿಯೇ ಅಯ್ಯಪ್ಪ ಭಕ್ತರು ಕಾಯಬೇಕಾದಂಥ ಪರಿಸ್ಥಿತಿ ಇದೆ. ಶಬರಿಮಲೆಯಲ್ಲಿ ಮಕ್ಕಳು ಸೇರಿದಂತೆ ಭಕ್ತಾದಿಗಳು ಪರದಾಡ್ತಿದ್ದಾರೆ ದೇವರ ದರ್ಶನಕ್ಕೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ. ದೇಶದ ನಾನಾ ಭಾಗಗಳಿಂದ ಅಯ್ಯಪ್ಪನ ಭಕ್ತರು ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಹಾಗಾಗಿ ಪಂಪಾದಿಂದ ದೇಗುಲದ ಮಾರ್ಗದುದ್ದಕ್ಕೂ ಭಕ್ತರ ಕ್ಯೂ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ದಿನಕ್ಕೆ 1 ಲಕ್ಷ ಭಕ್ತರಿಗಷ್ಟೇ ಅಯ್ಯಪ್ಪ ಸ್ವಾಮಿ ದರ್ಶನ ಆಗ್ತಾ ಇದೆ. ನೀಲಕ್ಕಲ್ನಲ್ಲಿಯೇ ಟಿಕೆಟಿಗೋಸ್ಕರ 7 ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಟ್ ಸ್ಟಿಲ್ ಇಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲದೆ ಭಕ್ತರು ಇನ್ನಿಲ್ಲದ ಪರದಾಟ ಎದುರಿಸಬೇಕಾದಂಥ ಸ್ಥಿತಿ ಸದ್ಯ ಕಂಡು ಬರ್ತಾ ಇದೆ. 20 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದಾರಂತೆ. ದಿನಕ್ಕೆ 1 ಲಕ್ಷ ಜನ ಮಾತ್ರ ದೇವರ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳಿದ್ರೆ, ಉಳಿದ 19 ಲಕ್ಷದ ಜನ ಎಲ್ಲಿರ್ತಾರೆ, ಅವ್ರಿಗೆ ವ್ಯವಸ್ಥೆಗಳೇನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಇದರ ಜೊತೆಗೇನೆ ಈ ಮಕರ ವಿಳಕ್ಕು ದರ್ಶನ ಆರಂಭ ಆಗಿರೋದ್ರಿಂದಾಗಿ ಎಲ್ಲರೂ ಒಟ್ಟೊಟ್ಟಿಗೆನೆ ದೇವರ ದರ್ಶನಕ್ಕೆ ಮುಗಿಬಿದ್ದಿರೋದು. ವೃದ್ಧರು, ಮಕ್ಕಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಭಕ್ತರ ನಿಯಂತ್ರಣ ದೇಗುಲಕ್ಕೆ ಒಂದು ಸವಾಲಾಗಿ ಪರಿಣಮಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ಇದು, ಪ್ರತಿ ವರ್ಷ ಕೂಡ ಹಿಂಗೇನೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರುವಂಥದ್ದು. ಸೊ ಆಡಳಿತ ಮಂಡಳಿ ಇನ್ನೂ ಹೆಚ್ಚೆಚ್ಚು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇತ್ತು. ಬಟ್ ಅದಾಗಿಲ್ವಾ ಅಂಥೇಳಿ ಈಗ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸಂತೋಷ್, ಮಕರ ವಿಳಕ್ಕು ದರ್ಶನ ಆರಂಭ ಆಗಿರೋದು, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಶಬರಿಮಲೆ ಕಡೆಗೆ ಜನ ಬರ್ತಿದ್ದಾರೆ. ಬಟ್ ದೇಗುಲದ ಆಡಳಿತ ಮಂಡಳಿಗೆ ಇದು ಎಕ್ಸ್ಪೆಕ್ಟೆಡ್, ಸೂಕ್ತವಾದಂತಹ ಸಿದ್ಧತೆ ಮಾಡ್ಕೊಂಡಿಲ್ವಾ ಅಥವಾ ಜನರ ಸಂಖ್ಯೆನೇ ಜಾಸ್ತಿ ಆಗೋಯ್ತಾ? ಪ್ರಜ್ವಲ, ಪ್ರಮುಖವಾಗಿ ಕೇರಳದಲ್ಲಿ ಮೆದುಳು ತಿನ್ನುವಂತಹ ಅಮೀಬಾ ಲಿಗ್ನೇರಿಯಾ ಫೌಲೇರಿಯಾದಿಂದ ಉಂಟಾಗಿರುವಂತಹ ಅಮೇಬಿಕ್ ಫಾನ್ಚಾಲಿಟಿಸ್ ಅನ್ನುವಂತಹ ಒಂದು ಕಾಯಿಲೆ ಕೂಡ ಇರುವಂತದ್ದು. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿದೆ. ಆ ಕಾರಣದಿಂದಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಬಂದಿರುವಂತಹ ಶಬರಿಮಲೆ ಯಾತ್ರಿಕರಿಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಅಲ್ಲಿರುವ ಸರ್ಕಾರ ಮುಂದಾಗಿದೆ. ಆದ್ರೂ ಕೂಡ ನಿರೀಕ್ಷೆಗೆ ಮೀರಿದಂತಹ ಭಕ್ತರು ಏಕಕಾಲದಲ್ಲಿ ಬಂದಂತಹ ಹಿನ್ನೆಲೆಯಿಂದಾಗಿ ಇದೀಗ ಅತಿ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಭಕ್ತರು ಕೂಡ ಎಲ್ಲರೂ ಕೂಡ ಈಗಾಗಲೇ ಜಮಾಯಿಸಿರುವಂತದ್ದು. ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡುವಂತಹ ರೀತಿಯಿಂದಾಗಿ ಆಡಳಿತ ಮಂಡಳಿ ಇರ್ಬೋದು, ಮತ್ತೊಂದು ಕಡೆ ಸರ್ಕಾರ ಎರಡೂ ಕೂಡ ಸಾಕಷ್ಟು ಭದ್ರತೆಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಆದ್ರೆ ಅಲ್ಲಿರುವಂತಹ ಸರ್ಕಾರ ನಿರೀಕ್ಷೆಗೆ ಮೀರಿದಂತಹ ಭಕ್ತಾದಿಗಳು ಆಗಮಿಸಿದ ಹಿನ್ನೆಲೆಯಿಂದಾಗಿ ಈ ರೀತಿಯಾದಂತಹ ಒಂದು ನೂಕುನುಗ್ಗಲುಗಳು ಇದೆಲ್ಲವೂ ಕೂಡ ನಡೀತಾ ಇರುವಂತದ್ರಿಂದ ಸಾಕಷ್ಟು ಕೊಂಚ ಅವರ ಭಕ್ತರ ಒಂದು ನಿಯಂತ್ರಣ ಮಾಡುವಲ್ಲಿ ಆಡಳಿತ ಮಂಡಳಿಗೆ ದೊಡ್ಡ ಸವಾಲಾಗಿ ಈಗಾಗಲೇ ಪರಿಣಮಿಸಿದೆ. ಮತ್ತೊಂದು ಕಡೆಗೆ ಪಂಪಾ ಬಳಿಯ ಅಯ್ಯಪ್ಪ ಭಕ್ತರುಗಳನ್ನ ಸರತಿ ಸಾಲಿನಲ್ಲಿ ಗಂಟೆ ಕಾಯಿಸುವುದಕ್ಕೂ ಕೂಡ ಇದೀಗ ಆಡಳಿತ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ಫೇಸ್ ವೈಸ್ ಸುಮಾರು 2-3 ಗಂಟೆಗಳಿಗೆ ಒಮ್ಮೆ ಭಕ್ತರುಗಳಿಗೆ ಮೂವ್ಮೆಂಟ್ ಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಇದು ಕೊಂಚ ಮಟ್ಟಿಗೆ ಭಕ್ತರುಗಳಿಗೆ ಅಸಮಾಧಾನ ಕೂಡ ಉಂಟಾಗಿರಬಹುದು. ಯಾಕಂತಂದ್ರೆ ಈ ರೀತಿಯಾದಂತಹ ಸ್ಥಿತಿ ಯಾವತ್ತೂ ಉಂಟಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಉದ್ಭವಿಸಿರುವಂತಹ ಈ ರೀತಿಯಾದಂತಹ ಒಂದು ರೋಗವೇನಿದೆ, ಇದು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡಬಾರದು, ಜೊತೆಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಜೊತೆಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ರು ಕೂಡ ಅದ್ಯಾವುದೂ ಕೂಡ ಸಾಕಾಗ್ತಾ ಇಲ್ಲ. ಲಕ್ಷಗಟ್ಟಲೆ ಭಕ್ತರು ದಿನಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ತಂಗದ ವ್ಯವಸ್ಥೆ ಈ ರೀತಿಯಾದಂತ ಮಾಡಿದ್ರು ಕೂಡ ಅದು ನಿರೀಕ್ಷೆಗೆ ಮೇರೆಗೆ ದಿನಕ್ಕೆ ಒಂದು 50-70 ಸಾವಿರ ಬರ್ಬೋದು ಅನ್ನುವಂತ ನಿರೀಕ್ಷೆ. ಸೊ ಈಗ 1 ಲಕ್ಷ ಭಕ್ತರು ಮಾತ್ರ ಒಂದು ಪ್ರತಿದಿನ ಬರುವಂತಹ ಒಂದು ಪ್ರತೀತಿಯನ್ನ ಅಲ್ಲಿ ಆಡಳಿತ ಮಂಡಳಿ ಮಾಡಿಕೊಂಡಿರುವಂತಹ ಗಮನಿಸಬೇಕಾಗುತ್ತೆ. ರೈಟ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.